ನಮಸ್ಕಾರ ಸ್ನೇಹಿತರೆ. ಇವತ್ತು ಮಹಾವಿಷ್ಣುವಿನ 5ನೇ ಅವತಾರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ 5ನೆಯದು ವಾಮನ ಅವತಾರ. ಇದು ತ್ರೇತಾಯುಗದ ಮೊದಲ ಅವತಾರ. ವಿಷ್ಣು ಮಾನವ ರೂಪದಲ್ಲಿ ಬಟು ಬ್ರಾಹ್ಮಣನಾಗಿ ಎತ್ತಿದ ಮೊದಲ ಅವತಾರವಾಗಿದೆ. ವಾಮನ ಎಂದರೆ ಕುಬ್ಜ ಎಂದರ್ಥ. ಭಗವಾನ್ ವಿಷ್ಣುವು ಲೋಕಗಳ ರಕ್ಷಕನಾಗಿ ದುಷ್ಟರನ್ನು ಸೋಲಿಸಲು, ಧರ್ಮವನ್ನು ಪುನಃ ಸ್ಥಾಪಿಸಲು ಭಗವಾನ್ ವಿಷ್ಣುವು ಅಗತ್ಯ ಬಂದಾಗಲೆಲ್ಲ ಭೂಮಿಯ ಮೇಲೆ ಅವತಾರಗಳನ್ನು ತೆಗೆದುಕೊಳ್ಳುತ್ತಾನೆ. 10 ಪ್ರಸಿದ್ಧ ಅವತಾರಗಳಲ್ಲಿ ವಾಮನ ಅವತಾರವೂ ಒಂದು. ವಾಮನನು ಕುಳ್ಳಗಿದ್ದ ಬ್ರಾಹ್ಮಣ ಹುಡುಗ, ಆರಾಧ್ಯ ದೈವಿಕ ಲಕ್ಷಣಗಳನ್ನು ಹೊಂದಿದ್ದನು. ಅದಿತಿ ಮತ್ತು ಕಶ್ಯಪ ಮುನಿಗಳ ಮಗನಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಶ್ರವಣ ನಕ್ಷತ್ರದಂದು 12ನೇ ದ್ವಾದಶಿ ದಿನದಂದು ವಾಮನನ ಜನನವಾಯಿತು. ಅಂದು ವಾಮನ ಜಯಂತಿ ಅಂತ ಹೇಳಿ ಕೂಡ ಕರೀತಾರೆ. ವಾಮನನ ಜನನದ ಹಿಂದೆ ಇರುವ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಈ ಅವತಾರವನ್ನು ಯಾಕೆ ತಾಳ್ತಾರೆ ಅನ್ನೋದರ ಮಾಹಿತಿ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಭಕ್ತ ಪ್ರಹ್ಲಾದನ ಮೊಮ್ಮಗನಾದ ಬಲಿ ಚಕ್ರವರ್ತಿ, ಅವನು ತುಂಬ ಉದಾರ ಮನಸ್ಸಿನವನು, ತುಂಬ ದೊಡ್ಡ ದಾನಿ. ನಾನೇ ದೊಡ್ಡ ದಾನಿ ಅಂತ ಹೇಳಿ ತುಂಬ ಅಹಂಕಾರದಿಂದ ಇರ್ತಾನೆ. ಅವನು ತನ್ನ ಗುರು ಶುಕ್ರಾಚಾರ್ಯರಿಂದ ಮಾರ್ಗದರ್ಶನ ಪಡೆದು ಕಠೋರ ತಪಸ್ಸನ್ನು ಮಾಡಿ ಪ್ರಚಂಡ ವರಗಳನ್ನು ಪಡ್ಕೊಂಡಿರ್ತಾನೆ. ಅವನು ಭೂಮಿಯ ಮೇಲೆ, ಸ್ವರ್ಗದ ಮೇಲೆ ಆಳ್ವಿಕೆಯನ್ನು ಮಾಡಿ 3 ಲೋಕಗಳನ್ನು ತನ್ನ ವಶದಲ್ಲಿ ಇಟ್ಕೊಂಡಿರ್ತಾನೆ. 3 ಲೋಕಗಳ ಮೇಲೆ ದಾಳಿ ಮಾಡಿ ತನ್ನ ವಶಕ್ಕೆ ತಗೊಂಡ ಮೇಲೆ ಅವನು ಮಹಾಬಲಿಯಾಗಿರ್ತಾನೆ. ತುಂಬ ಶಕ್ತಿಯುಳ್ಳವನು ಕೂಡ ಆಗಿರ್ತಾನೆ. ಆದಾಗ್ಯೂ ಅವನಿಗೆ ಇನ್ನೂ ಹೆಚ್ಚು ಹೆಚ್ಚು ಭೂಮಿಯನ್ನು ಆಳ್ವಿಕೆಗೆ ತಗೋಬೇಕು ಅಂತ ಹೇಳಿ ಯಾಗವನ್ನು ಶುರು ಮಾಡ್ತಾನೆ. ಅವನು 100 ಅತ್ಯಂತ ಶಕ್ತಿಶಾಲಿ ಯಜ್ಞಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಇದರಿಂದಾಗಿ ದೇವತೆಗಳು ತುಂಬ ಭಯಭೀತರಾಗ್ಬಿಡ್ತಾರೆ. ಇಂದ್ರನ ಸ್ಥಿತಿಯನ್ನು ನೋಡಿ ಅವನ ತಾಯಿಗೆ ತುಂಬ ನೋವುಂಟಾಗ್ಬಿಡುತ್ತೆ. ಇಂದ್ರನ ತಾಯಿ ಬಹಳ ಧರ್ಮನಿಷ್ಠೆ ಮಹಿಳೆ. ಅವಳ ಹೆಸರು ಅದಿತಿ. ತನ್ನ ಮಗನಿಗೆ ಬಂದ ದುರ್ಗತಿಯಿಂದ ನೊಂದು ಅವಳು ತನ್ನ ಪತಿಯಾದ ಋಷಿ ಕಶ್ಯಪರನ್ನು ಸಂಪರ್ಕ ಮಾಡ್ತಾಳೆ. ಆಗ ಅವಳು ಅವರ ಸಲಹೆಯಂತೆ ವಿಷ್ಣುವನ್ನು ಮೊರೆ ಹೋಗ್ತಾಳೆ. ವಿಷ್ಣುವನ್ನು ಕುರಿತು ಒಂದು ಕಠೋರ ತಪಸ್ಸನ್ನು ಮಾಡ್ತಾಳೆ. ತನ್ನ ಮಗನಿಗಾಗಿ ನೊಂದ ತಾಯಿಯ ಬೇಡಿಕೆಯನ್ನು ನೆರವೇರಿಸಲು ವಿಷ್ಣು ಅವಳ ಮುಂದೆ ಪ್ರತ್ಯಕ್ಷನಾಗ್ತಾನೆ. ತಾಯಿ, ನಿನ್ನ ಮಗನಿಗೆ ಮರಳಿ ಅವನ ಜಾಗವನ್ನು ನಾನು ಕೊಡಿಸುತ್ತೇನೆ. ನಾನು ನಿಮ್ಮ ಪುತ್ರನಾಗಿ ವಾಮನನ ರೂಪದಲ್ಲಿ ಜನ್ಮ ಎತ್ತುತ್ತೇನೆ ಅಂತ ಹೇಳಿ ಅವಳಿಗೆ ವರವನ್ನು ಕೊಡ್ತಾನೆ. ಕಾಲಕ್ರಮೇಣ ಬಲಿ ಚಕ್ರವರ್ತಿ ಯಜ್ಞಗಳನ್ನು ಮುಂದುವರಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಚಿಕ್ಕ ಹುಡುಗನಾಗಿದ್ದ ವಾಮನನು ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಬರ್ತಾನೆ. ತನ್ನ ಎದೆಯ ಮೇಲೆ ಪವಿತ್ರವಾದ ದಾರವನ್ನು ಹೊಂದಿರ್ತಾನೆ. ಕೈಯಲ್ಲಿ ಛತ್ರಿ, ದಂಡ, ಕಮಂಡಲವನ್ನು ಹಿಡಿದುಕೊಂಡು ತುಂಬ ತೇಜಸ್ವಿಯಿಂದ ಕೂಡಿರ್ತಾನೆ. ಬಲಿ ಮಾಡ್ತಿರುವಂತಹ ಯಜ್ಞದ ಸ್ಥಳಕ್ಕೆ ಬರ್ತಾನೆ. ಅವನ ಕಾಂತಿಗೆ ಬಲಿಯ ಮನಸ್ಸು ತುಂಬ ಪ್ರಭಾವಗೊಳ್ಳುತ್ತೆ. ವಾಮನನ ತೇಜಸ್ಸನ್ನು ಕಂಡು ಮಾರುವುದಂತಹ ಬಲಿ ಚಕ್ರವರ್ತಿ ಅವನನ್ನು ತುಂಬ ಗೌರವದಿಂದ ಬರಮಾಡ್ಕೊಳ್ತಾನೆ. ಅವನಿಗೆ ನೀನು ಏನು ಕೇಳಿದರೂ ಕೊಡುತ್ತೇನೆ, ನೀನು ಏನು ಬೇಕಾದರೂ ಕೇಳು ಅಂತ ಹೇಳ್ತಾನೆ. ನಿನಗೆ ಬೇಕಾದ್ದನ್ನು ದಾನವಾಗಿ ನೀಡ್ತೇನೆ ಅಂತ ಹೇಳಿ ಭರವಸೆ ಕೊಡ್ತಾನೆ. ಆಗ ಕುಬ್ಜ ವಾಮನನಾಗಿ ಬಂದಂತಹ ಭಗವಂತನು ಬಲಿ ಚಕ್ರವರ್ತಿಯ ಬಳಿ ನನಗೆ 3 ಹೆಜ್ಜೆಯನ್ನು ಇಡುವಷ್ಟು ಭೂಮಿಯನ್ನು ಕೊಡು ಸಾಕು ಅಂತ ಹೇಳಿ ಕೇಳ್ತಾನೆ. ಇದಕ್ಕೆ ಬಲಿ ನಗುತ್ತಾ, ಇಷ್ಟು ಸಣ್ಣ ಬೇಡಿಕೆಯೇ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾನೆ. ಆದರೆ ಅಸುರರ ಗುರುವಾಗಿದ್ದಂತಹ ಶುಕ್ರಾಚಾರ್ಯರಿಗೆ ಅಲ್ಲಿ ಬಂದಿರುವುದು ವಿಷ್ಣು ಅಂತ ಹೇಳಿ ತಿಳಿಯುತ್ತೆ. ಅವರು ಬಲಿಯನ್ನು ತಡೆಯಲು ತುಂಬ ಪ್ರಯತ್ನಿಸ್ತಾರೆ. ಆದರೆ ಕೊಟ್ಟ ಮಾತಿನಿಂದ ಹಿಂದೆ ಸರಿಯೋದಿಲ್ಲ ಬಲಿ. ಅವನು ದಾನ ಮಾಡಲಿಕ್ಕೆ ಮುಂದಾಗ್ತಾನೆ. ದಾನ ಸಂಕಲ್ಪ ಮಾಡಿದ ತಕ್ಷಣ ಕುಬ್ಜ ರೂಪದಲ್ಲಿದ್ದಂತಹ ವಾಮನನು ಆಕಾಶದೆತ್ತರಕ್ಕೆ ಬೆಳೆದು ತ್ರಿವಿಕ್ರಮನ ರೂಪವನ್ನು ತಾಳ್ತಾನೆ. ಆ ರೂಪವನ್ನು ತಾಳಿ ತನ್ನ ಮೊದಲ ಹೆಜ್ಜೆಯನ್ನು ಇಡೀ ಭೂಮಂಡಲವನ್ನು ಅಳೆಯುತ್ತಾನೆ. 2ನೇ ಹೆಜ್ಜೆಯಿಂದ ಇಡೀ ಅಂತರಿಕ್ಷ ಮತ್ತು ಸ್ವರ್ಗಲೋಕವನ್ನು ಅಳೆಯುತ್ತಾನೆ. ಆಗ 3ನೇ ಹೆಜ್ಜೆಗೆ ಜಾಗ ಇರೋದಿಲ್ಲ. ಆಗ ವಾಮನನು 3ನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ ಅಂತ ಹೇಳಿ ಬಲಿಯನ್ನು ಕೇಳ್ತಾನೆ. ಅಷ್ಟರಲ್ಲಿ ಬಲಿಗೆ ಅರ್ಥ ಆಗಿರುತ್ತೆ, ತನ್ನ ಮುಂದೆ ನಿಂತಿರುವುದು ಭಗವಂತನೇ ಅಂತ ಹೇಳಿ ಅವನು ಅರ್ಥ ಮಾಡಿಕೊಂಡು ಭಕ್ತಿ ಮತ್ತು ವಿನಯದಿಂದ ತನ್ನ ತಲೆಯನ್ನು ಭಾಗಿಸಿ, ಸ್ವಾಮಿ 3ನೇ ಹೆಜ್ಜೆಯನ್ನು ನನ್ನ ತಲೆ ಮೇಲೆ ಇಡಿ ಅಂತ ಹೇಳ್ತಾನೆ.
ಆಗ ವಾಮನನು ಬಲಿಯ ತಲೆಯ ಮೇಲೆ ಪಾದವನ್ನಿಟ್ಟು ಅವನನ್ನು ಪಾತಾಳ ಲೋಕಕ್ಕೆ ಕಳುಹಿಸ್ತಾನೆ. ಆದರೆ ಬಲಿಯ ದಾನಗುಣ ಮತ್ತು ಭಕ್ತಿಗೆ ಮೆಚ್ಚಿದ ವಿಷ್ಣು ಅವನಿಗೆ ವರವನ್ನು ನೀಡ್ತಾನೆ. ಅವನಿಗೆ ಅಮರತ್ವದ ವರವನ್ನು ನೀಡ್ತಾನೆ. ಮತ್ತು ಸ್ವತಃ ಅವನೇ ಅವನ ದ್ವಾರಪಾಲಕನಾಗಿ ಕಾವಲು ಕಾಯ್ತೀನಿ ಅಂತ ಹೇಳ್ತಾನೆ. ಇಂದ್ರನಿಗೆ ತನ್ನ ಸ್ವರ್ಗವನ್ನು ಮರಳಿ ಕೊಡ್ತಾನೆ. ಈ ವಾಮನ ಅವತಾರದ ಮಹತ್ವ ಏನಪ್ಪ ಅಂದರೆ, ಬಲಿ ಚಕ್ರವರ್ತಿ ತುಂಬ ಒಳ್ಳೆಯವನಾಗಿದ್ದರೂ ಸಹ ಅವನಲ್ಲಿ ನಾನು ದೊಡ್ಡ ದಾನಿ ಅಂತ ಅಹಂಕಾರ ತುಂಬ ಇರುತ್ತೆ. ಅದನ್ನು ಹೋಗಲಾಡಿಸುವುದು ಈ ಅವತಾರದ ಉದ್ದೇಶವಾಗಿತ್ತು. ಮತ್ತು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾದಾಗ ಭಗವಂತನೇ ಸ್ವತಃ ನಮ್ಮ ರಕ್ಷಣೆಗೆ ನಿಲ್ಲುತ್ತಾನೆ ಎಂಬ ಸಂದೇಶ ಇದರಲ್ಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.